ನಾಯಿ ಅಂತ ಬದಲುತ್ತಾ ಅದಕ್ಕೆ ರೊಟ್ಟಿ ಎಲ್ಲ ಹಾಕ್ಬಿಟ್ಟೆ. ಈಗ ರೊಟ್ಟಿ ಇಲ್ಲ, ರೊಟ್ಟಿ ಇಲ್ಲ. ಎಂತ ಕೆಲಸ ಮಾಡಿದೆ ತಂಗಿ? ಮುಂಜಾನೆಯಿಂದ ಸುಳಿ ಬಿಸಿಲಾಗ ದುಡಿದು ಹೊಟ್ಟೆ ತುಂಬಾ ಹಸಿವಾಗಿತ್ತು. ಈಗ ಮಕ್ಕಳು ಬರೀ ಪುಣ್ಯಾತ್ಮರು ಎರಡು ತಂಗ ರೊಟ್ಟಿ ಖಾರ ಹಚ್ಚಿಬಿಟ್ಟಿದ್ರು. ಮಧ್ಯಾಹ್ನ ಕರ್ಕೊಂಡು ಅದು ಕುಂತಿಟ್ಟು ಬಂದಿದ್ವಿ. ಅದನ್ನೆಲ್ಲ ಎಷ್ಟು ಬಂದವರ ಎಷ್ಟು ಸಲುವಾಗಿ ಸಾಕು ಸಾಕಾಗಿತ್ತು. ನೀನು ಹುಟ್ಟಿಗಿಂತ ಮುಂಚೆ ಸಕ್ಕ ಹೊಡೆದು ಒಳ್ಳೆಯ ಆಯ್ತು, ನಾನು ಎಲ್ಲಿ ಓಡೋಗಿ ಆ ನಾಯಿ ಹತ್ರ ರೊಟ್ಟಿನ ಇಸ್ಕೊಂಡ್ಬರ್ತೀನಿ. ನೀನು ಅಳ್ಬೇಡ ಅಣ್ಣ, ಅಳ್ಬೇಡ ನೀನು. ನಾನು ಇನ್ನೊಂದ್ಸಲ ಈ ಥರ ಮಾಡಲ್ಲ. ನಾನು ಬೇಕು ಅಂತ ಮಾಡಲ್ಲ. ಆ ನಾಯಿಗೆ ಅಂದ್ರು ನನ್ ಬೆನ್ನಸ್ ಬರ್ತೈತ. ಪಾಪ ಹೊಟ್ಟೆ ಹಸ್ತೈತಿ ಅಂತ ರೊಟ್ಟಿನೆಲ್ಲ ಹಾಕ್ಬಿಟ್ಟೆ. ರೊಟ್ಟಿ ಇಲ್ಲ, ರೊಟ್ಟಿ ಇಲ್ಲ. ಒಂದು ಅವನಿಂದೇನು ತಪ್ಪಲ್ವಾ? ತಪ್ಪು ಆ ದೇವರದು. ಯಾಕಂದ್ರೆ ಹಸಿ ಹೊತ್ತಲ್ಲಿ ಮಾಡಲ್ಲ, ಅವ ತಪ್ಪು ಮಾಡಿದ್ದಾನೆ. ತಪ್ಪು ನಿಂದಲಂತಂಗವ ಹೋಗಿ ಬಿಡು. ಆ ರೊಟ್ಟಿಯಿಂದ ನಾಯಿ ಹೊಟ್ಟೆ ಹತ್ತಬೇಕು ಬಿಡು. ಸಾಕು ನನಗೆ. ಇನ್ನೊಂದು ದಿನ ನಾನು ನೀರು ಕುಡಿದಿರ್ತೀನಿ. ಆದ್ರೆ ನೀರು ಮಾತ್ರ ಆಡಬೇಡ, ಆಗೋದಲ್ಲ. ತಂಗವ ನಡಿ ಮನೆಗೆ ಹೋಗೋಣ. ಆಯ್ತಣ್ಣ, ನಾನೀಗ ಹೋಗ್ಬಿಟ್ಟು ನಿನ್ಗೋಸ್ಕರ ರೊಟ್ಟಿ, ಪಲ್ಯ, ಮೊಸರು ಎಲ್ಲ ತರ್ತೀನಿ.